ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಮನೆಯಲ್ಲಿ ನಾಟಿ ಕೋಳಿ ಸಾರನ್ನು ಮಾಡ್ತಾಯಿದ್ವಿ. ಅದಕ್ಕಾಗಿ ಒಂದು ಕೋಳಿಯನ್ನು ನಾವು ಅಂಗಡಿಯಿಂದ ತಂದಿದ್ದೇವೆ. ಇದು ಸರಿಸುಮಾರು 1.25 kg ಇದೆ. ಆ ಕೋಳಿಯನ್ನು ಪೀಸ್ ಮಾಡಿ ಕೊಟ್ಟಿದ್ದಾರೆ ಅವರು. ನೋಡಿ, 1.25 kg ಕೋಳಿಯಿಂದ ಈಗ ನಮಗೆ ಸಿಕ್ಕಿದ್ದು 1.5 kg ಮಾಂಸ ಸಿಕ್ಕಿದೆ. ಅದನ್ನು ತಂದಿದ್ದೇವೆ ಮನೆಗೆ. ಆನಂತರ ಇದನ್ನು ಕ್ಲೀನಾಗಿ ತೊಳಿಬೇಕು. ಆ ಕಾಲು ಸೈಡಂದೆಲ್ಲ ತೆಗೆದು ಬಿಸಾಡಬೇಕು, ಯಾಕಂದರೆ ಕೆಲವೊಬ್ಬರಿಗೆ ಅದು ಸರಿ ಅನಿಸಲ್ಲ. ಇದಾದ ನಂತರ ಒಂದು ದೊಡ್ಡ 2 ಈರುಳ್ಳಿ ತೊಗೊಳ್ಬೇಕು. ಅಂದರೆ ಇದು ಟೊಮೆಟೊ, ಅಂದರೆ ನಾಟಿ ಟೊಮೆಟೊ ಚೆನ್ನಾಗಿರುತ್ತೆ. ಆನಂತರ ಈರುಳ್ಳಿ ಮತ್ತು ಟೊಮೆಟೊನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ಅದು ನಾವು ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡ್ಕೊಂಡ ನಂತರ ಈ ಒಣಮೆಣಸು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಬೇಕಾದ ಸಾಂಬಾರು ಪದಾರ್ಥ ಇರುತ್ತಲ್ಲ, ಜೀರಿಗೆ, ಬಡಿಸೊಪ್ಪು, ಧನಿಯಾ ಪೌಡ್ರ್ ಎಲ್ಲವನ್ನು ಒಂಚೂರು ಹುರಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಹುರ್ಕೊಂಡು ಇಟ್ಟರೆ ನಮಗೆ ಅಂದರೆ ಇದೆಲ್ಲ ಮಸಾಲ ಮಾಡಲಿಕ್ಕೆ ಬೇಕಾಗುತ್ತೆ. ನಾವು ಹೇಳಿದ್ರೆ ಮಸಾಲ ಮಾಡಲಿಕ್ಕೆ ಬೇಕಾಗುತ್ತೆ. ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ. ಆನಂತರ ಮನೆಯಲ್ಲೇ ಮಾಡಿಟ್ಟಂಥ ಒಂದು ಪುದೀನ ಇರುತ್ತಲ್ಲ, ಮನೆಯಲ್ಲಿ ನಾವು ಗಾರ್ಡನಲ್ಲಿ ಪುದೀನ ಬೆಳೆಸಿರ್ತೀವಿ, ಆ ಪುದೀನ ಎಲ್ಲ ನಾವು ಮಸಾಲಕ್ಕೆ ರೆಡಿ ಇಟ್ಕೋಬೇಕು. ಆನಂತರ ಈಗ ನಾವು ಕುಕ್ಕರಲ್ಲಿ ಹಸಿಮೆಣಸು, ಆ ದೊಡ್ಡ 2 ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಅದನ್ನು ಫ್ರೈ ಮಾಡಬೇಕು. ಅದಾದ ನಂತರ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಯಿತು ನೋಡಿ. ಈಗ ಫ್ರೈ ಆದ ನಂತರ ಅದಕ್ಕೆ ಒಂದು 5 ನಿಮಿಷ ಫ್ರೈ ಮಾಡಬೇಕು, ಯಾಕಂದರೆ ಅದು ವೈಟಿಂದ ಒಂಚೂರು ಯೆಲ್ಲೋಯಿಶ್ ಬ್ರೌನಿಶ್ ಆಗುತ್ತಲ್ಲ ಹಾಗೆ. ಆನಂತರ ಸ್ವಲ್ಪ ಟೊಮೆಟೊ ಹಾಕಬೇಕು. ಅಂದರೆ ಅದು ಈ ಟೊಮೆಟೊ ಕುಯ್ದಿಟ್ಟಿದ್ವಲ್ಲ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಆ ಟೊಮೆಟೊ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಟೊಮೆಟೊ ಈರುಳ್ಳಿ ಫ್ರೈ ಆಗ್ತಾಯಿದ್ದಂತೆ ನಾವು ಕ್ಲೀನಾಗಿ ತೊಳೆದಿಟ್ಟಂಥ ಚಿಕನನ್ನು ಕುಕ್ಕರಿಗೆ ಹಾಕಬೇಕು. ಯಾಕಂದರೆ ನಾವು ಡೈರೆಕ್ಟಾಗಿ ನಾಟಿ ಕೋಳಿ ಮಾಂಸನ ಬೇಯಿಸಿದರೆ ಅದು ಸ್ವಲ್ಪ ಬೇಯಲ್ಲ. ಹಾಗಾಗಿ ಫಸ್ಟ್ ಕುಕ್ಕರಲ್ಲಿ ಒಂದು 3 ವಿಷಲ್ಸ್ ಆಗೋಷ್ಟು ಟೈಮ್ ನಾವು ಅದನ್ನು ಬೇಯಿಸಬೇಕು. ಮೊದಲು ನೋಡಿ, ಈಗ ಈರುಳ್ಳಿ ಫ್ರೈಗೆ ಚಿಕನನ್ನು ಹಾಕಿದ್ದೇವೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇವೆ. ಆ ನಂತರ ಅದನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ಸ್ ಆಗುವಷ್ಟು ಟೈಮನ್ನು ಬಿಡಬೇಕು. ಇದಾದ ನಂತರ ನೋಡಿ, ಈಗ ಮಸಾಲ ಮಾಡಲಿಕ್ಕೆ ಬೇಕಾಗತ್ತಲ್ಲ, ಹುರಿದ ಈರುಳ್ಳಿ, ಪುದೀನ, ಆಮೇಲೆ ಒಣಮೆಣಸು, ಇವೆಲ್ಲವನ್ನು ನಾವು ಮಸಾಲ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೇವೆ. ಯಾಕಂದರೆ ಅದು ಒಂದು ಕಡೆ ಅದು ಚಿಕನ್ ಬೇಯ್ತಾ ಇದೆ ಕುಕ್ಕರಲ್ಲಿ, ಇನ್ನೊಂದು ಕಡೆ ನಾವು ಮಸಾಲ ಪದಾರ್ಥಕ್ಕೆ ಏನೇನು ಬೇಕಾಗುತ್ತಲ್ಲ ಅದನ್ನೆಲ್ಲ ಹುರಿದುಕೊಂಡು ಮಸಾಲ ಮಾಡ್ಕೊಳ್ತೇವೆ. ಈರುಳ್ಳಿ ಇವೆಲ್ಲವನ್ನು ಆಯಿಲಲ್ಲಿ ಸ್ವಲ್ಪ ಹುರಿಬೇಕು. ಒಂದು ಅರ್ಧ ಈರುಳ್ಳಿ, ಒಂದು 6-7 ಮೆಣಸು, ಧನಿಯಾ, ಬಡಿಸೊಪ್ಪು, ಶುಂಠಿ ಎಲ್ಲವನ್ನು ಮಸಾಲ ಮಾಡಲಿಕ್ಕೆ ಹುರಿಬೇಕು. ಎಲ್ಲ ಆಯಿಲಲ್ಲಿ ಹುರಿದ್ರೆ ಆಮೇಲೆ ಗರಂ ಮಸಾಲ ಪದಾರ್ಥಗಳನ್ನೆಲ್ಲ ಮಸಾಲ ಪದಾರ್ಥಗಳನ್ನು ಹುರಿಬೇಕು. ಇದಾದ ನಂತರ ಜೊತೆಗೆ ನಾವು ಶುಂಠಿಯನ್ನೆಲ್ಲ ಹುರಿತೀವಲ್ಲ, ಈ ಎಲ್ಲ ಹುರಿದ ಐಟಮ್ಸ್ ಇನ್ಕ್ಲೂಡಿಂಗ್ ಬೆಳ್ಳುಳ್ಳಿ, ನಾವು ಅಂಗಡಿಯಿಂದ ತಂದರೆ ಇದಾಗೋದಿಲ್ಲ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹುರಿಬೇಕು. ಚೆನ್ನಾಗಿ ಹುರಿದ ನಂತರ ಇದನ್ನು ಮಿಕ್ಸಿಯಲ್ಲಿ ರುಬ್ಬಿ ಒಂದು ಬೌಲಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಒಂದು ಅರ್ಧ ತೆಂಗಿನಕಾಯಿಯನ್ನು ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಹಾಲು ತೆಗೆದಿಟ್ಕೊಳ್ಬೇಕು. ಯಾಕಂದರೆ ನಾವು ತೆಂಗಿನಕಾಯಿಯನ್ನು ಡೈರೆಕ್ಟ್ ಹಾಕ್ತಾಯಿಲ್ಲ, ಅದರ ಹಾಲನ್ನು ಹಾಕ್ತಿದ್ದೇವೆ. ಒಂದು ಕಡೆ ಚಿಕನ್ ಬೇಯ್ತಾ ಇದೆ, ನಾಟಿ ಕೋಳಿ ಚಿಕನ್ ಬೇಯ್ತಾ ಇದೆ. ಮತ್ತೊಂದು ಕಡೆ ನಾವೀಗ ಮಸಾಲವನ್ನು ರುಬ್ಬಿಟ್ಟಿದ್ದೇವೆ. ಈಗ ನೋಡಿ 3 ವಿಷಲ್ಸ್ ಆಯ್ತಲ್ಲ, ಅದನ್ನು ನಾವು ದೊಡ್ಡ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಬೆಂದಿದೆ, ಸ್ವಲ್ಪ ನೀರು ಆಗಿದೆ. ಅಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀವಿ ಈರುಳ್ಳಿ ಬೇಯಲಿಕ್ಕೆ ಮಾತ್ರ. ಈಗ ಓಪನ್ ತವಾದಲ್ಲಿ ಬೇಯ್ತಾ ಇದೆ. ಇದಾದ ನಂತರ ನಾವು ರುಬ್ಬಿಟ್ಟ ಮಸಾಲವನ್ನು ಹಾಕ್ತೇವೆ. ರುಬ್ಬಿಟ್ಟ ಮಸಾಲ ಹಾಕ್ತೇವೆ ನೋಡಿ, ಸ್ವಲ್ಪ ಬೇಯ್ತಾ ಇದೆ. ರುಬ್ಬಿಟ್ಟ ಮಸಾಲಕ್ಕೆ ನಾವೇನು ಹಾಕಿಲ್ಲ, ಅದೇ ಈ ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಅದು ಆನಂತರ ಮೆಣಸು, ಹುರಿದಿಟ್ಟ ಪದಾರ್ಥವನ್ನೆಲ್ಲ ರುಬ್ಬಿ ಮಾಡಿಟ್ಟಿದ್ದೀವಿ. ಆನಂತರ ನಾವು ತೆಂಗಿನಕಾಯಿ ಹಾಲನ್ನು ಹಾಕ್ತೇವೆ. ಹಾಕಿದ ನಂತರ ಈಗ ಒಂದು 10 ರಿಂದ 15 ನಿಮಿಷ ಬೇಯಿಸಬೇಕು.
ನೋಡಿ, ಇದು ನೋಡುವಾಗಲೇ ತಿನ್ಬೇಕನ್ಸುತ್ತೆ. ಇದನ್ನು ನೀವು ಚಪಾತಿಗಾದರೂ ಹಾಕಿ ತಿನ್ಬೋದು, ಅನ್ನಕ್ಕೆ ಚೆನ್ನಾಗಿರುತ್ತೆ, ವೈಟ್ ರೈಸಿಗೆ ಚೆನ್ನಾಗಿರುತ್ತೆ. ಮುದ್ದೆಗೆ ಮಾತ್ರ ಸೂಪರಾಗಿರುತ್ತೆ. ಇದ್ರ ಜೊತೆ ಒಂದೆರಡು ಈರುಳ್ಳಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಊಟದ ಜೊತೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾವು ತೋರಿಸ್ತೀವಲ್ಲ ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ. ನಾಟಿ ಕೋಳಿ ಮಾಂಸನ ಬೇಯಿಸೋದು ಅಷ್ಟು ಈಸಿ ಅಲ್ಲ. ನಾವು ಆಯಿಲ್ನ ಹಾಕಿಲ್ಲ, ಆದರೂ ಒಂಚೂರು ಆಯಿಲ್ ಬಿಟ್ಟಿದೆ ಇಲ್ಲಿ. ನೀವು ಕೂಡ ಟ್ರೈ ಮಾಡ್ಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗುವ. ನಮಸ್ತೆ.